ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ಉದ್ಯೋಗ ವಾರ್ತೆದಲ್ಲಿ ನಾವು ಏನ್ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ, ಇಂಡಿಯನ್ ನೇವಿಲಿ ಏನ್ ಮಾಡಿದ್ದಾರೆ ಅಂದ್ರೆ ಅಗ್ನಿವೀರ್ ಅಪ್ಲಿಕೇಶನ್ಸ್ ಅನ್ನ ಕರೆದಿದ್ದಾರೆ ಅಥವಾ ಅಗ್ನಿವೀರ್ ನೇಮಕಾತಿಯನ್ನ ಕರೆದಿದ್ದಾರೆ. ಅದ್ರ ಬಗ್ಗೆ ಅಲ್ಲಿ ನಾವು ಡಿಸ್ಕಷನ್ ಮಾಡ್ತಿದ್ವಿ. ಇಂಡಿಯನ್ ನೇವಿ ಇನ್ವೈಟ್ಸ್ ಆನ್ಲೈನ್ ಅಪ್ಲಿಕೇಶನ್ ಫ್ರಮ್ ಅನ್ಮ್ಯಾರಿಡ್ ಮೇಲ್ ಅಂಡ್ ಅನ್ಮ್ಯಾರಿಡ್ ಫಿಮೇಲ್ ಕ್ಯಾಂಡಿಡೇಟ್ಸ್ ಫಾರ್ ಅಗ್ನಿವೇರ್ 2025 ಅಂಡ್ 2026 ಬ್ಯಾಚ್ ಅಂತ ಹೇಳ್ತಿದ್ದಾರೆ. ಅಂದ್ರೆ 2025 ಮತ್ತೆ 2026 ಏನ್ ಮಾಡ್ತಿದ್ದಾರೆ ಅಂದ್ರೆ ಅಗ್ನಿವೀರ್ ಹುದ್ದೆಗಳಿಗೆ ಏನ್ ಮಾಡ್ತಿದ್ರು ಅಂದ್ರೆ ನೇಮಕಾತಿಯನ್ನ ಕರೆದಿದ್ದಾರೆ, ಎಸ್ಪೆಷಲಿ ಅವಿವಾಹಿತ ಪುರುಷ ಮತ್ತೆ ಅವಿವಾಹಿತ ಮಹಿಳಾ ಸಿಬ್ಬಂದಿಗೆ. ಸೊ ಇಲ್ಲಿರುವಂತ ವೆಬ್ಸೈಟ್ ಯಾವ್ದಂದ್ರೆ www.joinindiannavy.gov.in ಮೂಲಕ ನೀವು ಅಪ್ಲಿಕೇಶನ್ಸ್ ಅನ್ನ ಹಾಕ್ಬೇಕಾಗಿದೆ. ಸೊ ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡ್ರಿ, ಆನ್ಲೈನ್ ಅಪ್ಲಿಕೇಶನ್ಸ್ ಆರ್ ಇನ್ವೈಟೆಡ್ ಫ್ರಮ್ ಅನ್ಮ್ಯಾರಿಡ್ ಮೇಲ್ ಅಂಡ್ ಅನ್ಮ್ಯಾರಿಡ್ ಫಿಮೇಲ್ candidates who fulfill the eligibility conditions as laid down by the Government of India for Agniveer, the 2025 and 2026 batch. The eligibility criteria and broad terms and conditions are laid down here below. The distribution of trade-wise vacancies for male and female would be decided based on the service requirement. So ಇಲ್ಲಿ ಏನ್ ಮಾಡ್ತಿದ್ದಾರೆ ಅಂದ್ರೆ ನೋಡ್ರಿ, ಇಂಡಿಯನ್ ನೇವಿದವ್ರು ಏನ್ ಮಾಡ್ತಿದ್ದಾರೆ ಅಂದ್ರೆ ಅವಿವಾಹಿತ ಪುರುಷ ಮತ್ತೆ ಮಹಿಳಾ ಅಭ್ಯರ್ಥಿಗಳಿಗೆ ಅಗ್ನಿವೀರ್ ಹುದ್ದೆಗಳಿಗೆ ಏನ್ ಮಾಡಿದ್ರು ಅಂದ್ರೆ ನೇಮಕಾತಿಯನ್ನ ಹೊರಡಿಸಿದ್ದಾರೆ. ಹಾಗಾದ್ರೆ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಏನಂತ ನೋಡೋದಾದ್ರೆ, ಕ್ಯಾಂಡಿಡೇಟ್ ಮಸ್ಟ್ ಹ್ಯಾವ್ ಪಾಸ್ಟ್ ಮ್ಯಾಟ್ರಿಕ್ಯುಲೇಷನ್ ಎಕ್ಸಾಮಿನೇಷನ್ ವಿತ್ ಮಿನಿಮಮ್ 50% ಮಾರ್ಕ್ಸ್ ಇನ್ ಅಗ್ರಿಗೇಟ್ ಫ್ರಮ್ ದ ಬೋರ್ಡ್ಸ್ ಆಫ್ ಸ್ಕೂಲ್ಸ್ ಎಜುಕೇಶನ್ ರೆಕಗ್ನೈಸ್ಡ್ ಬೈ ಮಿನಿಸ್ಟ್ರಿ ಆಫ್ ಎಜುಕೇಶನ್ ಗವರ್ಮೆಂಟ್ ಆಫ್ ಇಂಡಿಯಾ. ಸೊ ಇಲ್ಲಿ ಅಭ್ಯರ್ಥಿಗಳು ಏನ್ ಮಾಡಿರ್ಬೇಕಂದ್ರೆ SSLC ಕನಿಷ್ಠ ಪಕ್ಷ 50% ಮಾರ್ಕ್ಸ್ ಅನ್ನ ತೆಗೆದಿರ್ಬೇಕು ಅಥವಾ 50% ಅಂಕಗಳನ್ನ ಪಡೆದಿರ್ಬೇಕಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ನೋಟ್ ಕ್ಯಾಂಡಿಡೇಟ್ಸ್ ಹೂ ಆರ್ ಅಪಿಯರಿಂಗ್ ಇನ್ ಕ್ಲಾಸ್ 10 ಬೋರ್ಡ್ ಎಕ್ಸಾಮಿನೇಷನ್ ಆಫ್ ಅಕಾಡೆಮಿಕ್ ಇಯರ್ 2024-25 ಆರ್ ಆಲ್ಸೋ ಎಲಿಜಿಬಲ್ ಟು ಅಪ್ಲೈ ಪ್ರೊವೈಡೆಡ್ ದಟ್ ದೇ ವಿಲ್ ಫುಲ್ಫಿಲ್ ದ ಅದರ್ ಎಲಿಜಿಬಿಲಿಟಿ ಕ್ರೈಟೀರಿಯಾ. ಸಚ್ ಕ್ಯಾಂಡಿಡೇಟ್ಸ್ however shall only be selected when they produce the original mark sheet during the subsequent stages of the recruitment process. ಅಂದ್ರೆ 2024 ಮತ್ತೆ 25ಕ್ಕೆ SSLC ಎಕ್ಸಾಮ್ಸ್ ಅನ್ನ ಬರೀತಿದ್ರಲ್ಲ, ಅವ್ರಿಗೂ ಕೂಡ ಏನ್ ಮಾಡ್ತಿದ್ರು ಅಂದ್ರೆ ಇಲ್ಲಿ ಅವಕಾಶವನ್ನ ಒದಗಿಸಿಕೊಟ್ಟಿದ್ದಾರೆ. ನೀವೇನಂದ್ರೆ ಅದರ್ ಕಂಡೀಷನ್ಸ್ ನ ಫುಲ್ಫಿಲ್ ಮಾಡ್ಬೇಕು. ಯಾವಾಗ ನಿಮ್ಮ ಫೈನಲ್ ನೇಮಕಾತಿ ಹಂತ ಬರುತ್ತಲ್ಲ, ಅವಾಗ ಏನ್ ಮಾಡ್ಬೇಕಂದ್ರೆ ನೀವು ಒರಿಜಿನಲ್ ಮಾರ್ಕ್ಸ್ ಕಾರ್ಡ್, ಪಾಸ್ ಆಗಿದ್ದ ಮಾರ್ಕ್ಸ್ ಕಾರ್ಡ್ ಅನ್ನ ನೀವ್ ಏನ್ ಮಾಡ್ಬೇಕಂದ್ರೆ ತೋರಿಸಬೇಕಾಗತ್ತೆ. ಹಾಗಾದ್ರೆ ಏಜ್ ಕ್ರೈಟೀರಿಯಾನ ನಾವ್ ಇಲ್ಲಿ ನೋಡೋದಾದ್ರೆ, ಅಗ್ನಿವೀರ್ 2025 ಬ್ಯಾಚಿಗೆ ನೋಡ್ರಿ, ಕ್ಯಾಂಡಿಡೇಟ್ ಶುಡ್ ಬಿ ಬಾರ್ನ್ ಬಿಟ್ವೀನ್ 1st September 2004 29 February 2008. ಅಂದ್ರೆ ನಿಮ್ಮ ಒಂದು ಜನ್ಮ ದಿನಾಂಕ 1ನೇ ಸೆಪ್ಟೆಂಬರ್ 2004ರಿಂದ 29ನೇ ಫೆಬ್ರವರಿ 2008 ಒಳಗಡೆ ಇರಬೇಕಾಗತ್ತೆ. ಅದೇ ತರನಾಗಿ ಅಗ್ನಿವೀರ್ 2026 ಬ್ಯಾಚಿಗೆ ನೋಡ್ರಿ, ನಿಮ್ಮ ಒಂದು ಜನ್ಮ ದಿನಾಂಕ ಏನಪ್ಪಾ ಅಂದ್ರೆ 1ನೇ ಫೆಬ್ರವರಿ 2005ರಿಂದ 31ನೇ ಜುಲೈ 2008 ಒಳಗಡೆ ಇರಬೇಕಾಗತ್ತೆ. ಅದೇ ತರನಾಗಿ ಅಗ್ನಿವೀರ್ 2026 ಬ್ಯಾಚ್ ನೋಡ್ರಿ, ನಿಮ್ಮ ಒಂದು ಜನ್ಮ ದಿನಾಂಕ ಏನಪ್ಪಾ ಅಂದ್ರೆ 1ನೇ ಜುಲೈ 2005ರಿಂದ 31ನೇ ಡಿಸೆಂಬರ್ 2008 ಒಳಗಡೆ ಇರಬೇಕಾಗತ್ತೆ. ನೆಕ್ಸ್ಟ್ ನೋಡ್ರಿ, ಡ್ಯೂರೇಷನ್ ಆಫ್ ದ ಸರ್ವಿಸ್ ಹೇಳ್ತಿದ್ದಾರೆ. ಅಗ್ನಿವೀರ್ ಶಾಲ್ ಬಿ ಎನ್ರೋಲ್ಡ್ ಇನ್ ದ ಇಂಡಿಯನ್ ನೇವಿ ಅಂಡರ್ ದ ಇಂಡಿಯನ್ ನೇವಿ ಆಕ್ಟ್ 1957 ಫಾರ್ ಎ ಪೀರಿಯಡ್ ಆಫ್ 4 years. Agniveers would from a distinct rank and different from any other existing rank and would be a junior most rank in the Indian Navy. Indian Navy is not obliged to retain the Agniveer behind the engagement period of 4 years. ಅಂದ್ರೆ ನಿಮ್ಮ ಸರ್ವಿಸ್ ಏನಿರುತ್ತೆ ಅಂದ್ರೆ 4 ವರ್ಷ ಮಾತ್ರ ಇರುತ್ತೆ. ಇದನ್ನ ಒಂದು ಡಿಫರೆಂಟ್ ಸರ್ವಿಸ್ ಆಗಿ ಕನ್ಸಿಡರೇಷನ್ ಮಾಡ್ತಿದ್ದಾರೆ. ಜೊತೆಗೆ ನೋಡ್ರಿ, ಲೀವ್ ಕಂಡೀಷನ್ಸ್ ನೋಡೋದಾದ್ರೆ, 30 days leave per year shall be applicable for Agniveers. Additionally, sick leave would be applicable based on the medical advice of the competent medical authority. ಪ್ರತಿ ವರ್ಷಕ್ಕೆ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ 30 ದಿನಗಳ ರಜೆಗಳನ್ನ ಕೊಡ್ತಾರೆ. ನೆಕ್ಸ್ಟ್ ಪೇ ಅಲವೆನ್ಸಸ್ ಮತ್ತೆ ಅಲೈಡ್ ಬೆನಿಫಿಟ್ಸ್ ಅನ್ನ ನೋಡೋದಾದ್ರೆ, Agniveers will be paid a package of 30,000 per month with a fixed yearly increment. In addition to risk and hardship, dress and travel allowance will be paid. ಅಂದ್ರೆ ನಿಮ್ಗೆ ಪ್ರತಿ ತಿಂಗಳು ಏನ್ ಮಾಡ್ತಾರೆ ಅಂದ್ರೆ 30,000 ರೂಪಾಯಿನ ಕೊಡ್ತಾರೆ. ಜೊತೆಗೆ ನೋಡ್ರಿ, ಪ್ರತಿ ವರ್ಷ ನಿಮ್ಗೆ ಏನಿರುತ್ತೆ ಅಂದ್ರೆ ಇನ್ಕ್ರಿಮೆಂಟ್ ಇರುತ್ತೆ. ಅದ್ರ ಜೊತೆಗೆ ನಿಮ್ಗೆ ರಿಸ್ಕ್, ಹಾರ್ಡ್ಶಿಪ್ ಮತ್ತೆ ಡ್ರೆಸ್, ಟ್ರಾವೆಲ್ ಅಲೌನ್ಸ್ ಅನ್ನು ಕೂಡ ಇಲ್ಲಿ ಕೊಡ್ತಾರೆ. ಜೊತೆಗೆ ನೋಡ್ರಿ, ಅಗ್ನಿವೀರಿಗೆ ಏನ್ ಮಾಡ್ಬೇಕಂದ್ರೆ ಸೇವಾ ನಿಧಿಗೆ ಕಾಂಟ್ರಿಬ್ಯೂಟ್ ಮಾಡ್ಬೇಕಾಗುತ್ತೆ. ಸೊ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಗವರ್ಮೆಂಟ್ ಕಡೆಯಿಂದನೂ ಕಾಂಟ್ರಿಬ್ಯೂಟ್ ಮಾಡ್ತಾರೆ, ನಿಮ್ ಕಡೆಯಿಂದನೂ ಕೂಡ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಫಸ್ಟ್ನೇ ಮಂತ್ ನಿಮ್ಗೆ 1ನೇ ವರ್ಷ ನಿಮ್ಗೆ ಏನಪ್ಪಾ ಅಂದ್ರೆ 30,000 ರೂಪಾಯಿ ಸ್ಯಾಲರಿ ಇರುತ್ತೆ. ನಿಮ್ಮ ಹ್ಯಾಂಡಿಗೆ 21,000 ಬರುತ್ತೆ. 9,000 ರೂಪಾಯಿ ನೀವು ಡೆಪಾಸಿಟ್ ಮಾಡ್ತೀರಾ, 9,000 ರೂಪಾಯಿ ಏನಂದ್ರೆ ಗವರ್ಮೆಂಟ್ ಕಡೆಯಿಂದ ಡೆಪಾಸಿಟ್ ಮಾಡ್ತಾರೆ. ನೆಕ್ಸ್ಟ್ ಇಯರ್ ನಿಮಗೆ 33 ರೂಪಾಯಿ ಸ್ಯಾಲರಿ ಇರುತ್ತೆ. ಅದರಲ್ಲಿ 23,100 ಬೈ ಹ್ಯಾಂಡ್ ಬರುತ್ತೆ. ಉಳಿದಂತೆ 9,900 ನೀವ್ ಏನ್ ಮಾಡ್ತೀರ ಅಂದ್ರೆ ನಿಮ್ಮ ಕಡೆಯಿಂದ ಸೇವಾ ನಿಧಿಗೆ ಡೆಪಾಸಿಟ್ ಮಾಡಿದ್ರೆ 9,900 ರೂಪಾಯಿ ಏನ್ ಮಾಡ್ತಾರೆ ಅಂದ್ರೆ ಪ್ರತಿ ತಿಂಗಳು ಗವರ್ಮೆಂಟ್ ಅವರು ಕೂಡ ಡೆಪಾಸಿಟ್ ಮಾಡ್ತಾರೆ.
ಅದಾದ್ಮೇಲೆ ನೋಡ್ರಿ ಥರ್ಡ್ ಇಯರ್ ಗೆ ಏನಾಗುತ್ತೆ ಅಂದ್ರೆ ನಿಮ್ಮ ಸ್ಯಾಲರಿ 36,500 ರೂಪಾಯಿ ಆಗುತ್ತೆ. ನಿಮಗೆ ಬೈ ಹ್ಯಾಂಡ್ 25,550 ಅಂದ್ರೆ 25,550 ರೂಪಾಯಿ ಬರುತ್ತೆ. ನಿಮ್ಮ ಕಡೆಯಿಂದ ಸೇವಾ ನಿಧಿಗೆ ಪ್ರತಿ ತಿಂಗಳು 10,950 ರೂಪಾಯಿನ ಡೆಪಾಸಿಟ್ ಮಾಡ್ತಾರೆ. ಅದೇ ತರನಾಗಿ ಗೌರ್ಮೆಂಟ್ ಕಡೆಯಿಂದ ಕೂಡ ಏನಪ್ಪಾ ಅಂದ್ರೆ ಪ್ರತಿ ತಿಂಗಳು 10,950 ರೂಪಾಯಿ ಡೆಪಾಸಿಟ್ ಆಗುತ್ತೆ. ಲಾಸ್ಟ್ ಇಯರ್ ನಿಮ್ಮ ಸ್ಯಾಲರಿ 40,000 ಇರುತ್ತೆ. ಬೈ ಹ್ಯಾಂಡ್ ನಿಮ್ಗೆ ಎಷ್ಟು ಬರುತ್ತೆ ಅಂದ್ರೆ 28,000 ಅಂದ್ರೆ 28,000 ಬರುತ್ತೆ. ನೀವು ಸೇವಾ ನಿಧಿಗೆ 12,000 ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಗೌರ್ಮೆಂಟ್ ಕೂಡ ಸೇವಾ ನಿಧಿಗೆ 12,000 ರೂಪಾಯಿ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಹಾಗಾಗಿ ನೋಡ್ರಿ ಟೋಟಲ್ ಅಮೌಂಟ್ ಎಷ್ಟಾಗುತ್ತೆ ಅಂದ್ರೆ ನೀವು ಸೇವಾ ನಿಧಿಗೆ ಕಾಂಟ್ರಿಬ್ಯೂಟ್ ಮಾಡಿದ್ದು 5.02 ಲಕ್ಷ ಆದ್ರೆ ಗೌರ್ಮೆಂಟ್ ಕೂಡ 5.02 ಲಕ್ಷ ಅಂದ್ರೆ ಟೋಟಲ್ ನಿಮ್ಗೆ 10.04 ಲ್ಯಾಕ್ಸ್ ಬರುತ್ತೆ. ಅಂದ್ರೆ ಟೋಟಲ್ ಆಗಿ 11 ಲ್ಯಾಕ್ಸ್ ವರೆಗೂ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಅಮೌಂಟ್ ಅನ್ನ ಇಲ್ಲಿ ಕೊಡ್ತಾರೆ. ಒಂದ್ಸರಿ ಅಗ್ನಿವೀರ್ ಸರ್ವಿಸ್ ಮುಗಿದು ಅಡಿಷನಲ್ ಸ್ಯಾಲರಿ ಜೊತೆಗೆ ಏನಪ್ಪಾ ಅಂದ್ರೆ 11 ಲಕ್ಷ ರೂಪಾಯಿ ಫಂಡ್ ಅನ್ನು ಕೂಡ ಕೊಡ್ತಾರೆ. ಜೊತೆಗೆ ನೋಡ್ರಿ ನಿಮ್ಗೆ ಲೈಫ್ ಇನ್ಶೂರೆನ್ಸ್ ಕವರ್ ಇರುತ್ತೆ. ಅಗ್ನಿವೀರ್ ವಿಲ್ ಬಿ ಪ್ರೊವೈಡೆಡ್ ನಾನ್ ಕಾಂಟ್ರಿಬ್ಯೂಟರಿ ಲೈಫ್ ಇನ್ಶೂರೆನ್ಸ್ ಕವರ್ ಆಫ್ 48 ಲ್ಯಾಕ್ ಫಾರ್ ದ ಡ್ಯೂರೇಷನ್ ಆಫ್ ದೇರ್ ಎಂಗೇಜ್ಮೆಂಟ್ ಪೀರಿಯಡ್. ಅಂದ್ರೆ ನೀವು 4 ವರ್ಷದಲ್ಲಿ ಏನ್ ಸರ್ವಿಸ್ ಕೊಡ್ತಿರ್ತಿರಲ್ಲ ಅಲ್ಲೇನಾದ್ರೂ ನಿಮ್ಗೆ ಹೆಚ್ಚು ಕಮ್ಮಿ ಆದ್ರೂ ಕೂಡ ನಿಮ್ಗೆ 48 ಲಕ್ಷದವರೆಗೆ ಏನ್ ಮಾಡ್ತಾರೆ ಅಂದ್ರೆ ಲೈಫ್ ಇನ್ಶೂರೆನ್ಸ್ ಕವರ್ ಅನ್ನು ಕೂಡ ಕೊಡ್ತಾರೆ. ಇದಾದ್ಮೇಲೆ ಡೆತ್ ಕಾಂಪನ್ಸೇಷನ್ ಕೂಡ ಇರುತ್ತೆ. ಅಂದ್ರೆ ಸಾವಾದ್ರೆ ಪರಿಹಾರನೂ ಕೂಡ ಕೊಡ್ತಾರೆ. ಇನ್ ಅಡಿಷನ್ ಟು ದ ಇನ್ಶೂರೆನ್ಸ್ ಕವರ್ಡ್ ಬೈ ಕವರ್ ಆಫ್ 48 lakh, one time ex category of 44 lakhs for death attribute to the service will be provided to NOK. ಅಂದ್ರೆ ನಿಮ್ಗೆ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ 44 ಲಕ್ಷ ರೂಪಾಯಿನ ಕೊಡ್ತಾರೆ. ಜೊತೆಗೆ ಡಿಸಬಿಲಿಟಿ ಕಾಂಪನ್ಸೇಷನ್ ಕೂಡ ಇರುತ್ತೆ. ಆಮೇಲೆ ನೋಡ್ರಿ ಎನ್ರೋಲ್ಮೆಂಟ್ ಆಸ್ ಅ ಸೇಲರ್ ರೆಗ್ಯುಲರ್ ಕೇಡರ್ ಆನ್ ಕಂಪ್ಲೀಷನ್ ಆಫ್ 4 year ಸರ್ವಿಸ್ ಬೇಸ್ಡ್ ಆನ್ ದ ಆರ್ಗನೈಸೇಷನ್ ರಿಕ್ರೂಟ್ಮೆಂಟ್ ಅಂಡ್ policies promulgated by the Indian Navy, Agniveers will be offered an opportunity to apply permanent enrollment in the Indian Navy. These applications will be considered in a centralized manner based on the objective criteria including performance during the 4 years engagement period, and up to 25% each specific batch of Agniveers will be enrolled in the Indian Navy for further re-engagement as sailor. ಈಗ ನಿಮ್ 4 ವರ್ಷ ಕೋರ್ಸ್ ಮುಗಿದ್ಮೇಲೆ ಏನಪ್ಪಾ ಅಂದ್ರೆ ನಿಮ್ಗೆ ಸೇಲರ್ ಆಗಿ ಮತ್ತೆ ರೀ ಎಂಗೇಜ್ಮೆಂಟ್ ಅನ್ನ ಮಾಡ್ತಾರೆ. ಸೊ ಇಲ್ಲಿ ಇಂಡಿಯನ್ ನೇವಿಗೆ ಏನು ಒಂದು ರಿಕ್ರೂಟ್ಮೆಂಟ್ ಇದೆ, ಪಾಲಿಸೀಸ್ ಏನಿದೆಯಲ್ಲ ಅದ್ರ ನೋಡ್ಕೊಂಡು ಏನ್ ಮಾಡ್ತಾರೆ ಅಂದ್ರೆ ಪ್ರತಿ ಬ್ಯಾಚ್ ನ 25% ಅಗ್ನಿವೀರ್ಸ್ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಇಂಡಿಯನ್ ನೇವಿಯಲ್ಲಿ ಸೇಲರ್ಸ್ ಆಗಿ ಪರ್ಮನೆಂಟ್ ರಿಕ್ರೂಟ್ಮೆಂಟ್ ಅನ್ನ ಮಾಡ್ಕೋತಾರೆ. ಆಮೇಲೆ ನೋಡ್ರಿ ನಿಮ್ಗೆ ನೇವಲ್ ಪೆನ್ಷನ್ ರೆಗ್ಯುಲೇಟರಿ ಗ್ರಾಚ್ಯುಟಿ ಇರುತ್ತೆ. ಆಮೇಲೆ ಎಕ್ಸ್ ಸರ್ವಿಸ್ ಮೆನ್ ಸ್ಟೇಟಸ್ ಕೂಡ ಇರುತ್ತೆ. ಅಗ್ನಿವೀರ್ಸ್ ವಿಲ್ ನಾಟ್ ಬಿ ಎಲಿಜಿಬಲ್ ಫಾರ್ ಎಕ್ಸ್ ಸರ್ವಿಸ್ ಸ್ಟೇಟಸ್. ಅಂದ್ರೆ ಅಗ್ನಿವೀರಿಗೆ ಏನಪ್ಪಾ ಅಂದ್ರೆ ಎಕ್ಸ್ ಸರ್ವಿಸ್ ಮೆನ್ ಸ್ಟೇಟಸ್ ಇರೋದಿಲ್ಲ. ಸೆಲೆಕ್ಷನ್ ಪ್ರೊಸೆಸ್ ಅನ್ನ ನೋಡೋದಾದ್ರೆ selection process stage 1 INET examination will be conducted by May 25 based on the marks obtained in the stage 1. Candidates will be shortlisted for stage 2 Agniveer separately. ಅಂದ್ರೆ ನಿಮಗೆ ಎರಡು ತರನಾಗಿ ಸೆಲೆಕ್ಷನ್ ಇರುತ್ತೆ. ಫಸ್ಟ್ ಏನ್ ಮಾಡ್ತಾರೆ ಅಂದ್ರೆ ನಿಮಗೆ ರಿಟರ್ನ್ ಎಕ್ಸಾಮಿನೇಷನ್ ಇರುತ್ತೆ. ರಿಟರ್ನ್ ಎಕ್ಸಾಮಿನೇಷನ್ ಅಲ್ಲಿ ನೀವು ಯಾವ ತರನಾಗಿ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತೀರಾ ಅನ್ನೋದ್ರ ಮೇಲೆ ನಿಮ್ಗೆ ಏನ್ ಮಾಡ್ತಾರಪ್ಪ ಅಂದ್ರೆ ನೆಕ್ಸ್ಟ್ ಏನ್ ಮಾಡ್ತಾರೆ ಅಂದ್ರೆ ಈ ಒಂದು ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಅನ್ನ ಕರೀತಾರೆ. ಹಾಗಾದ್ರೆ ಅಪ್ಲಿಕೇಶನ್ಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಯಾವಾಗ ಎಂಡ್ ಆಗುತ್ತೆ ಅಂದ್ರೆ ನೋಡ್ರಿ ಅಗ್ನಿವೀರ್ ಅಪ್ಲಿಕೇಶನ್ಸ್ 29 ಮಾರ್ಚ್ 2025 ಸ್ಟಾರ್ಟ್ ಆಗಿದೆ. 10th ಏಪ್ರಿಲ್ 2025 ಕ್ಲೋಸ್ ಆಗುತ್ತೆ. ಇನ್ ಕೇಸ್ ನಿಮ್ಮ ಅಪ್ಲಿಕೇಶನ್ಸ್ ಅಲ್ಲಿ ಏನಾದ್ರೂ ಕರೆಕ್ಷನ್ ಇದ್ರೆ 16 ಏಪ್ರಿಲ್ ಒಳಗಡೆ ನೀವು ಕರೆಕ್ಷನ್ಸ್ ನ ಮಾಡಬಹುದು. ಸ್ಟೇಜ್ 1 ಎಕ್ಸಾಮಿನೇಷನ್ ಯಾವಾಗ ಇರುತ್ತೆ ಅಂದ್ರೆ ಮೇ 25 ಇರುತ್ತೆ. ಅದೇ ತರನಾಗಿ ಸ್ಟೇಜ್ 1 ರಿಸಲ್ಟ್ ಕೂಡ ಏನಪ್ಪಾ ಅಂದ್ರೆ ಮೇ 25 ಡಿಕ್ಲೇರ್ ಮಾಡ್ತಾರೆ. ಆಮೇಲೆ ನೋಡ್ರಿ ಸ್ಟೇಜ್ 2 ಗೆ ಕಾಲ್ ಆಫ್ ಲೆಟರ್ ಅಥವಾ ಕಾಲ್ ಲೆಟರ್ ಅನ್ನ ಜೂನ್ 25 ಬಿಡ್ತಾರೆ. ಜೊತೆಗೆ ಸ್ಟೇಜ್ 2 ಅಗ್ನಿವೀರನ ಯಾವಾಗ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಾರೆ ಅಂದ್ರೆ ಜುಲೈ 25 ಕಂಡಕ್ಟ್ ಮಾಡ್ತಾರೆ. ಇಂಡಕ್ಷನ್ ಅಟ್ ಚಿಲ್ಕಾ ಫಾರ್ ಅಗ್ನಿವೀರ್ 225 ಅದು ಯಾವಾಗ ಇರುತ್ತೆ ಅಂದ್ರೆ ಸೆಪ್ಟೆಂಬರ್ 2025 ಇರುತ್ತೆ. ಸೆಪ್ಟೆಂಬರ್ 25 ಇರುತ್ತೆ. ಅದಾದ್ಮೇಲೆ ನೋಡ್ರಿ ಇದು ಅಗ್ನಿವೀರ್ 2 ಬ್ಯಾಚ್ 2025 ಜೊತೆ ಅಗ್ನಿವೀರ್ 1 2026 ನೋಡೋದಾದ್ರೆ ಸೊ ನಿಮಗೆ ಸ್ಟೇಜ್ 2 ಎಕ್ಸಾಮಿನೇಷನ್ ಅಕ್ಟೋಬರ್ 25 ಇರುತ್ತೆ. ಆಮೇಲೆ ಸ್ಟೇಜ್ 2 ಅಗ್ನಿವೀರ್ ಎಕ್ಸಾಮಿನೇಷನ್ ಅನ್ನ ನವೆಂಬರ್ ಅಥವಾ ಡಿಸೆಂಬರ್ 2025 ಮಾಡ್ತಾರೆ. ನಿಮ್ನ ಏನಪ್ಪಾ ಅಂದ್ರೆ ಚಿಲ್ಕಾ ಅಗ್ನಿವೀರ್ ಬ್ಯಾಚ್ ಗೆ ಯಾವಾಗ ಸೇರಿಸ್ಕೋತಾರೆ ಅಂದ್ರೆ ಫೆಬ್ರವರಿ 26 ಸೇರಿಸ್ಕೋತಾರೆ. ಅದೇ ತರ ನೋಡ್ರಿ ಸ್ಟೇಜ್ 2 ಬ್ಯಾಚ್ 2 ಆಫ್ 2026 ಬ್ಯಾಚ್ ಅನ್ನ ಯಾವಾಗ ಸೇರಿಸ್ಕೋತಾರೆ ಅಂದ್ರೆ ನೋಡ್ರಿ ನಿಮಗೆ ಕಾಲ್ ಲೆಟರ್ ಅನ್ನ ಮಾರ್ಚ್ 26 ಬಿಡ್ತಾರೆ. ಸ್ಟೇಜ್ 2 ಅಗ್ನಿವೀರ್ ಎಕ್ಸಾಮ್ ನಿಮ್ಗೆ ಯಾವಾಗ ಇರುತ್ತೆ ಅಂದ್ರೆ ಮೇ 26 ಇರುತ್ತೆ. ಅದಾದ್ಮೇಲೆ ನಿಮ್ಗೆ ಅಗ್ನಿವೀರ್ ಸರ್ವಿಸ್ ಯಾವಾಗ ಸೇರಿಸ್ಕೋತಾರೆ ಅಂದ್ರೆ ಜುಲೈ 2026 ಸೇರಿಸ್ಕೋತಾರೆ. ಸೊ ಸ್ಟೇಜ್ 1 ಟೆಸ್ಟ್ ನೋಡ್ರಿ ಇಂಡಿಯನ್ ನೇವಿ ಎಂಟ್ರೆನ್ಸ್ ಟೆಸ್ಟ್ ಅಂತ ನಾವ್ ಇದನ್ನ ಕರಿತೀವಿ.
The question paper will be computer based with a total 50 questions each carrying 1 mark. The question paper will be bilingual English and Hindi with objective type multiple choice questions. The question paper will be comprised of 2 sections, that is science and mathematics and general awareness. The standard of question paper will be of 10th syllabus. Sample paper for the examinations are available on the website. ನಿಮಗೆ ಇಲ್ಲಿ ಎಕ್ಸಾಮಿನೇಷನ್ ಏನಿರುತ್ತಲ್ಲ ಅದನ್ನ 50 ಅಂಕಗಳಿಗೆ ಕಂಡಕ್ಟ್ ಮಾಡ್ತಾರೆ. ಪ್ರತಿ ಪ್ರಶ್ನೆಗೆ ಏನಪ್ಪಾ ಅಂದ್ರೆ 1 ಅಂಕಗಳಿರುತ್ತೆ. ಕ್ವಶನ್ ಪೇಪರ್ ಅನ್ನು ಅವರು 2 ಭಾಷೆಯಲ್ಲಿ ಸೆಲೆಕ್ಟ್ ಮಾಡಿರ್ತಾರೆ, ಹಿಂದಿ ಮತ್ತೆ ಇಂಗ್ಲಿಷ್ ಅಲ್ಲಿ ಇರುತ್ತೆ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. ಕ್ವಶನ್ ಪೇಪರ್ ಅನ್ನು ಅವರು 2 ಸೆಕ್ಷನ್ ಅಲ್ಲಿ ಮಾಡಿರ್ತಾರೆ, ಸೈನ್ಸ್ ಮ್ಯಾಥಮೆಟಿಕ್ಸ್ ಮತ್ತೆ ಜನರಲ್ ಅವೇರ್ನೆಸ್ ಅಂತ ಹೇಳಿ 2 ಸೆಕ್ಷನ್ಸ್ ಇರುತ್ತೆ. ಸೊ ನಿಮಗೆ ಏನಾದ್ರೂ ಸ್ಯಾಂಪಲ್ ಪೇಪರ್ ಬೇಕಾದ್ರೆ ನೀವು joinindiannavy.gov.in ಅಲ್ಲಿ ಹೋಗಿ ಸ್ಯಾಂಪಲ್ ಪೇಪರ್ಸ್ ಅನ್ನು ಕೂಡ ನೋಡಬಹುದು. ಕ್ವಶನ್ ಪೇಪರ್ ಸಿಲೆಬಸ್ ನೋಡ್ರಿ 10th ಸಿಲೆಬಸ್ ಗೆ ಇರುತ್ತೆ. ಜೊತೆಗೆ ಪೆನಾಲ್ಟಿ ಅಂದ್ರೆ ನೀವೇನಾದ್ರೂ ತಪ್ಪು ಉತ್ತರ ಕೊಟ್ರೆ ಪೆನಾಲ್ಟಿ ಇರುತ್ತೆ. ಅಂದ್ರೆ candidate should note that there will be no penalty. There will be penalty for wrong answers by given a candidate. There are 4 options for the answers to every questions with only one correct option. For each questions for which a wrong answer has been given by a candidate, 1/4 of the marks assigned to that questions will be deducted as penalty. ಅಂದ್ರೆ ನೀವು ತಪ್ಪು ಉತ್ತರವನ್ನು ಕೊಟ್ರೆ ನಿಮ್ಗೆ ಏನಪ್ಪಾ ಅಂದ್ರೆ ಆ ಪ್ರಶ್ನೆಗೆ ಎಷ್ಟು ಅಂಕಗಳನ್ನು ಕೊಟ್ಟಿರ್ತಾರಲ್ಲ ಅದ್ರ 4ನೇ 1 ಅಂಕಗಳನ್ನ ಕಡಿತ ಮಾಡ್ತಾರೆ. 0.25 ಮಾರ್ಕ್ಸ್ ಅನ್ನು ಇಲ್ಲಿ ಕಟ್ ಮಾಡ್ತಾ ಹೋಗ್ತಾರೆ. ಇದಾದ್ಮೇಲೆ ನೋಡ್ರಿ ಎಕ್ಸಾಮಿನೇಷನ್ ಫೀಸ್ ಎಷ್ಟಿರುತ್ತೆ ಅಂದ್ರೆ an examination fees of 550 rupees plus 18% GST will be applicable to the candidates. ಸೊ ನೋಡ್ರಿ ನಿಮ್ಗೆ ಅಪ್ಲಿಕೇಶನ್ ಫೀಸ್ ಎಷ್ಟಿರುತ್ತೆ ಅಂದ್ರೆ 550 ರೂಪಾಯಿ ಇರುತ್ತೆ. ಜೊತೆಗೆ 18% GST ನು ಕೂಡ ಇರುತ್ತೆ. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಫಿಸಿಕಲ್ ಫಿಟ್ನೆಸ್ ಟೆಸ್ಟ್. ರಿಟರ್ನ್ ಎಕ್ಸಾಮಿನೇಷನ್ ಆದ್ಮೇಲೆ ನಿಮ್ಗೆ ಫಿಸಿಕಲ್ ಫಿಟ್ನೆಸ್ ಟೆಸ್ಟ್ ಇರುತ್ತೆ. ಅದನ್ನ ಯಾವ ತರನಾಗಿರುತ್ತೆ ಅಂತ ಇಲ್ಲಿ ಕೂಡ ಹೇಳಿದ್ದಾರೆ. ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಅನ್ನು ಇಲ್ಲ ಕೊಟ್ಟಿದ್ದಾರೆ ನೋಡ್ರಿ. ಫಿಸಿಕಲ್ ಫಿಟ್ನೆಸ್ ಟೆಸ್ಟ್ ಅಲ್ಲಿ ಪುರುಷ ಅಭ್ಯರ್ಥಿಗಳಾಗಿದ್ರೆ ನೀವು 1600 ಮೀಟರ್ ಅನ್ನ ನೀವೇನ್ ಮಾಡ್ಬೇಕಂದ್ರೆ 6 ನಿಮಿಷ 30 ಸೆಕೆಂಡ್ಸ್ ಅಲ್ಲಿ ಓಡಬೇಕು. ಜೊತೆಗೆ ನೋಡ್ರಿ ಸ್ಕ್ವಾಟ್ಸ್ ಅನ್ನ ನೀವು 20 ತೆಗಿಬೇಕಾಗುತ್ತೆ. ಪುಷ್ಅಪ್ಸ್ ಅನ್ನ ನೀವೇನಪ್ಪ ಅಂದ್ರೆ 15 ತೆಗಿಬೇಕಾದ್ರೆ ಬೆಂಟ್ ನೀ ಸಿಟಪ್ಸ್ ಅನ್ನ ನೀವು 15 ತೆಗಿಬೇಕಾಗುತ್ತೆ. ಅದೇ ಮಹಿಳಾ ಅಭ್ಯರ್ಥಿಗಳಾಗಿದ್ರೆ ನಿಮ್ಗೆ ಏನಪ್ಪಾ ಅಂದ್ರೆ 1600 ಮೀಟರ್ ಅನ್ನ ನೀವೇನಪ್ಪ ಅಂದ್ರೆ 8 ನಿಮಿಷದಲ್ಲಿ ಓಡಬೇಕು. ಸ್ಕ್ವಾಟ್ಸ್ ಊಟಕ್ ಬೈಟಕ್ ಅನ್ನ ನೀವು 15 ತೆಗಿಬೇಕು. ಪುಷ್ಅಪ್ಸ್ ಅನ್ನ 10 ಮಾಡ್ಬೇಕು. ಜೊತೆಗೆ ಬೆಂಟ್ ನೀ ಸಿಟಪ್ಸ್ ಅನ್ನ ನೀವು 10 ಮಾಡ್ಬೇಕಾಗುತ್ತೆ. ಆಮೇಲೆ ನೋಡ್ರಿ ಸ್ಟೇಜ್ 2 ರಿಟರ್ನ್ ಎಕ್ಸಾಮಿನೇಷನ್ ಇರುತ್ತೆ. ದ ಸ್ಟೇಜ್ 2 ರಿಟರ್ನ್ ಎಕ್ಸಾಮಿನೇಷನ್ ವಿಲ್ ಬಿ ಕಂಡಕ್ಟೆಡ್ ಫಾರ್ ಓನ್ಲಿ ದೋಸ್ ಕ್ಯಾಂಡಿಡೇಟ್ಸ್ ಹೂ ಕ್ವಾಲಿಫೈ physical fitness test. The details of the examinations are as follows. The question paper will be compromises of 50 questions. The question paper will be in bilingual. Stage 2 examination ಕೂಡ ಇರುತ್ತೆ. Stage 1 ಮತ್ತೆ Stage 2 ಅಂತ ಹೇಳಿ 2 ಸರಿ ರಿಟರ್ನ್ ಎಕ್ಸಾಮಿನೇಷನ್ ಅನ್ನು ಕಂಡಕ್ಟ್ ಮಾಡ್ತಾರೆ. ಸೊ Stage 2 ಎಕ್ಸಾಮಿನೇಷನ್ ಯಾರಿಗಿರುತ್ತೆ ನೋಡ್ರಿ, ಯಾರು Stage 1 ಪಾಸ್ ಆಗಿರುತ್ತಲ್ಲ ಅವ್ರಿಗೆ ಮಾತ್ರ ಇರುತ್ತೆ. ಇಲ್ಲಿ ಕೂಡ 50 ಕ್ವಶನ್ಸ್ ಇರುತ್ತೆ. ಪ್ರತಿ ಕ್ವಶನ್ಸ್ ಕೂಡ ಏನಪ್ಪಾ ಅಂದ್ರೆ 1 ಮಾರ್ಕ್ಸ್ ಇರುತ್ತೆ. ಕ್ವಶನ್ ಪೇಪರ್ ಏನಿರುತ್ತೆ ಅಂದ್ರೆ ಇಂಗ್ಲಿಷ್ ಮತ್ತೆ ಹಿಂದಿ ಭಾಷೆ 2 ಭಾಷೆದಲ್ಲಿ ನಿಮಗೆ ಕ್ವಶನ್ಸ್ ಪೇಪರ್ ಅನ್ನ ಹೇಳ್ತಾರೆ. ಜೊತೆಗೆ ನೋಡ್ರಿ ಇಲ್ಲಿ ನಿಮಗೆ ಸ್ಟ್ಯಾಂಡರ್ಡ್ ಕ್ವಶನ್ ಪೇಪರ್ ಕೂಡ ಆಗ್ಲೇ ಹೇಳ್ದಂಗೆ ಸೈನ್ಸ್ ಮತ್ತೆ ಮ್ಯಾಥಮೆಟಿಕ್ಸ್ ಜನರಲ್ ಅವೇರ್ನೆಸ್ 2 ವಿಭಾಗದಲ್ಲಿ ಇರುತ್ತೆ. ಜೊತೆಗೆ ಏನಪ್ಪಾ ಅಂದ್ರೆ ಇದು ಕೂಡ 10th ಬೇಸ್ಡ್ ಮೇಲೆ ಕ್ವಶನ್ಸ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಅದಾದ್ಮೇಲೆ ನಿಮ್ಗೆ ಏನಾದ್ರೂ ಸ್ಯಾಂಪಲ್ ಕ್ವಶನ್ಸ್ ಪೇಪರ್ ಬೇಕಾಗಿದ್ರೆ joinindiannavy.com ಗೆ ಹೋಗಿ ನೀವು ನೋಡ್ಕೋಬಹುದು. ಅದಾದ್ಮೇಲೆ ನಿಮ್ಗೆ ಮೆಡಿಕಲ್ ಎಕ್ಸಾಮಿನೇಷನ್ಸ್ ಇರುತ್ತೆ. ಆಮೇಲೆ ಪ್ರೊವಿಷನಲ್ ಸೆಲೆಕ್ಟ್ ಲಿಸ್ಟ್ ಇರುತ್ತೆ. ಆಮೇಲೆ ಫ್ರೀ ಎನ್ರೋಲ್ಮೆಂಟ್ಸ್ ಇವು ಕೂಡ ಎಲ್ಲ ಇರುತ್ತೆ. ಸೊ ಹಾಗಾದ್ರೆ ಯಾವ ತರನಾಗಿ ನೀವು ಅಪ್ಲಿಕೇಶನ್ಸ್ ಅನ್ನ ಹಾಕ್ಬೇಕಂದ್ರೆ ಕ್ಯಾಂಡಿಡೇಟ್ಸ್ ಕ್ಯಾನ್ ಅಪ್ಲೈ ಫಾರ್ ಸ್ಟೇಜ್ 1 ಇಂಡಿಯನ್ ನೇವಿ ಎಂಟ್ರೆನ್ಸ್ ಎಕ್ಸಾಮಿನೇಷನ್ 2025 ಫಾರ್ ಅಗ್ನಿವೀರ್ ಬ್ಯಾಚ್ 2 ಆಫ್ 25, ಬ್ಯಾಚ್ 1 ಆಫ್ 26, ಬ್ಯಾಚ್ 1 ಆಫ್ 26 and batch 2 of 26 online only on the website joinindiannavy.gov.in from 29th March to 10th April 2025. ಸೊ ನೋಡ್ರಿ ನೀವು ಅಪ್ಲಿಕೇಶನ್ಸ್ ಅನ್ನ ಏನ್ ಮಾಡಬಹುದಪ್ಪ ಅಂದ್ರೆ ಸ್ಟೇಜ್ 1 ಎಕ್ಸಾಮಿನೇಷನ್ ಗೆ ಅಪ್ಲೈ ಮಾಡಬೇಕಾಗುತ್ತೆ. ಅದು ಕೂಡ joinindiannavy.gov.in ಮೂಲಕ 29ನೇ ಮಾರ್ಚ್ 2025 ರಿಂದ 10ನೇ ಏಪ್ರಿಲ್ 2025 ರವರೆಗೂ ಕೂಡ ನೀವು ಅಪ್ಲಿಕೇಶನ್ಸ್ ಅನ್ನ ಹಾಕಬಹುದಾಗಿದೆ. ಇದಿಷ್ಟೇನಂದ್ರೆ ಅಗ್ನಿವೀರ್ ರಿಕ್ರೂಟ್ಮೆಂಟ್ ಬಗ್ಗೆ ಇರುವಂತ ಮಾಹಿತಿ. ಇನ್ ಕೇಸ್ ನಿಮ್ಗೆ ಇದರಲ್ಲಿ ಏನಾದ್ರೂ ಡೌಟ್ ಇದ್ರೆ ನಾವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಫಿಷಿಯಲ್ PDF ಲಿಂಕ್ ಅನ್ನ ಕೊಡ್ತೀವಿ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಎಂಟೈರ್ PDF ಡೌನ್ಲೋಡ್ ಆಗುತ್ತೆ. ಅಲ್ಲಿ ನಿಮ್ಮ ಡೌಟ್ಸ್ ಅನ್ನ ಕ್ಲಾರಿಫೈ ಮಾಡ್ಕೋಬಹುದು. ಇದೇ ತರನಾದಂತ ಉಪಯುಕ್ತ ಮಾಹಿತಿಯನ್ನ ಕೊಡ್ತಿರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.